ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ವಿಶು ಪಾಟೀಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದೋಸ್ತರ, ನಮ್ಮ ಸಂಕೇಶ್ವರ ರೈಡರ್ಸ್ ಕ್ಲಬ್ ವತಿಯಿಂದ ಇದು ಫಸ್ಟ್ ರೈಡ್ ಹೊಂಟೀವಿ ನಾವು. ಫಸ್ಟ್ ರೈಡ್ ಎಲ್ಲಿಗೆ ಹೊಂಟೀವಿ ಅಂದ್ರೆ ಆದ್ಮಾಪುರ ಬಾಳುಮೊಮ್ಮ ಹೊಂಟೀವಿ. ಆದ್ಮಾಪುರ ಬಾಳುಮೊಮ್ಮ ಇವಾಗಲೇ ನಾವು ನಿಪ್ಪಾನಿಗೆ ಬಂದೀವಿ. ನಿಪ್ಪಾನಿಗೆ ಬಂದು ಇಲ್ಲೇ ನಾಷ್ಟ ಮಾಡಿಕೊಂಡು ನಮ್ಮೆಲ್ಲ ದೋಸ್ತರು ಕರ್ಕೊಂಡ ಇವಾಗ ಹೊಂಟಿದ್ದೀವಿ. ಆಲ್ಮೋಸ್ಟ್ ಒಂದು ಎಷ್ಟು ಜನ ಇದ್ದೀವಿ? 14 ಜನ. 8 ಗಾಡಿ 9 ಗಾಡಿ ನಿಂದ ಮಾಡ್ತೀನಿ ಅವಲ್ಲ. ಸೊ 9 ಗಾಡಿ ಇದಾವೆ. ಸೊ ಬರ್ರಿ ಎಂಜಾಯ್ ಮಾಡ್ಕೊತ ಹೋಗೋಣ ಅಂತ. ಮತ್ತೊಂದು ಮತ್ತೇನೆ ಕೊಲ್ಲಾಪುರದಿಂದ. ಓಕೆ ನಡ್ರಿ ಬರೀ ಹೋಗೋಣ. ಮುಂದಿನ ಕ್ಯಾಬ್ ತಗೊಂಡಿಲ್ಲ ಏನು ಮಾಡ್ತೀರೋ. ನಮ್ಮ ಅಂಬಾರಿ ರೆಡಿ ಟು ಸವಾರಿ. ನಮ್ಮ ಮೊದಲನೇ ರೈಡ್ಗೆ ಅಂಬಾರಿ ತಯಾರಾಗೈತಿ. ನನಗೆ ಲೇಟ್ ಆಗೈತೆ, ಸ್ವಲ್ಪ 8:35 ಆಯಿತು. ಸೊ ಬನ್ನಿ ನಮ್ಮ ಪ್ರಯಾಣ ಶುರು ಮಾಡೋಣ ಅಂತ. ಗ್ಲೌಸ್ ಬೇಕಲ್ಲ, ಗ್ಲೌಸ್ ಕೂಡ ಹಿಂಗೆ ಹಾಕವ ನೋಡು. ಗ್ಲೌಸ್ ಯೂಸ್ ತೊಗೊಲಿಲ್ಲ ಅಂದ್ರೆ ಮುಂದಿನ ಸ್ಕ್ರೀನ್ ಒಂದು ಹೋಗೈತಿ. ಮೊನ್ನೆ ಒಳಗಿಟ್ಟಿನು ಟಾಪ್ ಬಾಕ್ಸ್ನಾಗ. ಅದು ಬರುವಾಗ ದಾಡ್ ಜಿಗಿದು ಸ್ಕ್ರೀನೇ ಹೋಗೈತೆ ಅದು ಮುಂದಿನ. ಸೊ ಸ್ಟಾರ್ಟ್ ಆಗೈತಿಲ್ಲ, ಅದು ಗೊತ್ತಾಗನಿಲ್ಲ. ಆಗೈತಿ, ಕೆಂಪು ಲೈಟ್ ಹತ್ತಾಗ್ತೈತಿ. ಸೊ ಎಲ್ಲ ದೇವ್ರುಗಳನ್ನ ನೆನೆಸ್ಕೊತಾ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಆಸೆ ಪಡುತ್ತಾ ಸೊ ಈ ರೈಡನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಪಾಪ ಎಲ್ಲ ರೈಡರ್ಸ್ ಒಂದು 2 ಮಂದಿ ಮೆಸೇಜ್ ಹಾಕ್ಯಾರ, ನಾ ಬಂದೀವಿ ನೀವೆಲ್ಲಿದ್ದೀರಿ ಅಂತ. ಸೊ ರೈಡ್ ಶುರು. ನಮ್ಮ ರ್ಯಾಂಡಿ ಭಾಯ್ ಒಬ್ಬರ ಅವನು. ಸೊ ಏ ಭಾಯ್, ನೀವು ಬರೀತಾನಾಗತ್ತಿಲ್ಲ ನಿಮ್ಗೆ ಹೆಲ್ಮೆಟ್ ಹಾಕೋರಕ್ಕ. ಪಾಪ ಎಲ್ಲರೂ ಅಲ್ಲಿ ವೇಟ್ ಮಾಡತ್ತಾರೋ, ನೀ ಲೇಟ್ ಮಾಡಬೇಡ ನಮಗೆ. ಇನ್ನ ಅಸ್ಲಮ್ ಅದು ಬಂದಿಲ್ಲ ಬಿಡು. ಅಂಕ್ಲವಾಯಿ ಎಲ್ಲರೂ ಕಪ್ಪಡು, ಎಲ್ಲರೂ ಒಳ್ಳೆದೋಡು. ನಾವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿರಿ. ರ್ಯಾಂಡಿ ಬಾಯ್ನ ಎತ್ತಾಕೊಂಡೇನೀಗ. ಎತ್ತಾಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ. ಈಗ ಏನು ಮಾಡೋದೈತಂದ್ರೆ ಮೊದಲ ಚನ್ನಮರುತ್ತಕ್ಕೆ ಹೋಗೋದೈತಿ. ಚನ್ನಮರುತ್ತಕ್ಕೆ ನಮ್ಮ ಎಲ್ಲ ರೈಡರ್ಸ್ ವೇಟ್ ಮಾಡತ್ತಾರು. ಈಗ ರೀ ಒಬ್ರು ಅಂತೂ ಬಂದರು, ಒಬ್ಬರು 2 ಜನ ಬಂದರು. ಇನ್ನು ಉಳ್ದವ್ರಿಗೆ ವೇಟ್ ಮಾಡಬೇಕಾಗ್ತಿತ್ತು ಅಲ್ಲೇ. ಸೊ ನಾವು ಹೋದ್ಮ್ಯಾಗ ಎಲ್ಲರಿಗೂ ಒಂದೊಂದು ಮೆಸೇಜ್ ಹಾಕಿದ್ರೆ ಬರ್ತಾರೋ, ಇಲ್ಲಾಂದರೆ ಯಾರೂ ಬರೋಂಗಿಲ್ಲ. ಯಾಕಂದ್ರೆ ಲೀಡರ್ಸೇ ಬರಲಿಲ್ಲ ಅಂದ್ರೆ ಅವ್ರು ಹೆಂಗೆ ಬರೋರ. ಸೊ ನಾವು ಹೋಗಿ ಒಂದು ಸಲ ಎಲ್ಲರಿಗೂ ಮೆಸೇಜ್ ಹಾಕೋಣಂತ. ಬಂತು ಸಂಕೇಶ್ವರದ ಚನ್ನಮರುತ್ತ. ಯಾರ್ಯಾರು ರೆಡಿ ಆಗ್ಯಾರಪ್ಪ ಬೈ? ಓಂಕಾರ ಮತ್ತ ಬಂದಿ ಜಲ್ದಿ. ನೀವು ಲೇಟ್ ಮಾಡಿರಿ. ನಾನು ಲೇಟ್ ಮಾಡಿ, ನೀವು ಲೇಟ್ ಮಾಡಿದ್ದು. ಹಾಕಿಬಿಡ್ಲಾ ಬಂದು ಅಂತೇಳಿ. ಪ್ರವೀಣ್ ನೋಡ ಮತ್ತೆ ಸ್ಪ್ಲೆಂಡರ್ ತೊಗೊಂಬ ಅಂತ ಇವರು ಗಾಡಿಗಳು. ಸ್ಪ್ಲೆಂಡರ್ ಇರುವತ್ತು ಯಾವ್ದ್ರ ಇರೋ ಗಾಡಿ ಇರ್ಬೇಕು, ಮನಸ್ಸು ಇರ್ಬೇಕು ರೈಡ್ ಮಾಡಕ್ಕೆ. ವಿಶು ಪಾಟೀಲ್ ಅಂತೀರಣ್ಣ, ವಿಶು ಪಾಟೀಲ್ ಅಂತೇಳಿ. ನಿಮ್ಮದು ರೀ ಹೆಸರು? ಅಭಿಷೇಕ್. ಅಭಿ ಅವ್ರು ನೀವೇನ? ಅಣ್ಣ ಸಾವ್ಕಾಸ್ ರೀ, ಸಾವ್ಕಾಸ್ ಹೋಗ್ರಿ. ಚಲೋ ಚಲೋ ಚಲೋ. ರೈಡರ್ಸ್ ರೈಡ್ ಶುರು ಆಗೈತಿ ಈಗ.
ಮಳಿನೂ ಸಾವಕಾಶ ಶುರುವಾಗಿತ್ತು. ಡಿಸ್ಕೌಂಟ್ ಮಾಡ್ಬೇಕು, ಡಿಸ್ಕೌಂಟ್ ಮಾಡ್ಬೇಕು. ಎಲ್ಲಾರನ್ನೂ ಕರ್ಕೊಂಬಂದೇನು. ಹಾಂ, $990. ಪೆಟ್ರೋಲ್ ಹಾಕಿರಿ, ಡೀಸೆಲ್ ಐತ್ರಿ? ಏ ಕರ್ರೆ ಡೀಸೆಲ್ ಐತ್ರಿ? ಅದಲ್ಲ, ನೀ ಎಲ್ಲಿ ನಿಲ್ತಿಲ್ಲ ಅಲ್ಲಿ ನಾವು ನಿಲ್ತೀವಿ. ಕರೆ ಒಂದು ನಾಷ್ಟಕ್ಕೆ ನಿಲ್ಸಿ, ಯಾರು ನಾಷ್ಟ ಮಾಡಿಲ್ಲ. ಸಂಕೇಶ್ವರ್ ರೈಡರ್ಸ್ ಕ್ಲಬ್ದಿಂದ ಇದು ನಮ್ಮದು ಮೊದಲನೇ ರೈಡ್ ಆಗೈತಿ. ಈ ಮೊದಲನೇ ರೈಡಕ್ಕೆ ನಾವು ಅಂದಾಜೊಂದು ನಾನು ಎನ್ಸಿಲ್ಲ, ಒಂದು 9 ಬೈಕ್ರೆ ಇದಾವೆ. ಆವಾಗಲೇ ಎನ್ಸಿನ ಅನಿಸ್ತೈತಿ, ಒಂದು 8 ಬೈಕ್ ಇದ್ವಿ. ಈಗಾಗ 9 ಬೈಕ್ ಆಗ್ಯಾವು. 9 ಬೈಕು, ಒಂದು ಗಾಡಿ ಮ್ಯಾಗ 2 ಜನ ಇದ್ದಾರೆ. ಇದು ಫಸ್ಟ್ ರೈಡ್ ನಮ್ಮ ಸಂಕೇಶ್ವರ್ ರೈಡರ್ಸ್ ಕ್ಲಬ್ದಿಂದ. ಮೊದಲು ಇದಕ್ಕೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಐತಿದ, ದೇವ್ರಿಗೆ ಹೋಗ್ಬೇಕಂತೇಳಿ. ನಮ್ಮ ಸಂಕೇಶ್ವರದ ಏನು ಸುತ್ತಮುತ್ತಲಿನ ಆರಾಧ್ಯ ದೈವ ಅಂತ ಕರಿತೇವೆ ನಾವು. ನಮ್ಮ ಮೊದಲನೇ ರೈಡನ್ನು ನಾವು ಬಾಳುಮಮ್ಮ, ಆದ್ಮಾಪುರ ಬಾಳುಮಮ್ಮಗೆ ಹೊರಟಿದ್ದೀವಿ. ಸೊ ನೋಡ್ಬೋದು, ಇವಾಗ ಹೈವೇಗೆ ಬಂದೇವಿ. ಇಲ್ಲಿಂದ ನಮ್ದು ಇವಾಗ ಬ್ರೇಕ್ ಅಂದ್ರೆ ನಿಪ್ಪಾನಿಗೆ ಬ್ರೇಕ್ ಐತಿ, ಅಲ್ಲಿ ನಾಷ್ಟ ಮಾಡ್ಕೊಂಡು ಅದಾದಮೇಲೆ ಆದ್ಮಾಪುರ ರೋಡ್ ಹಿಡಿಯೋದು. ಒಂದು 50 ಜನರದ್ದು ವಾಟ್ಸಪ್ ಗ್ರೂಪ್ ಆಗೈತಿ. ನೀವು ಏನಾದರೂ ಈ ಒಂದು ಗ್ರೂಪಿಗೆ ಜಾಯಿನ್ ಆಗೋರಿದ್ರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮಿಗೆ DM ಮಾಡಿರಿ, ಅಥವಾ ನಮ್ಮ ಸಂಕೇಶ್ವರ್ ರೈಡರ್ಸ್ ಕ್ಲಬ್ ಐತಲ್ಲ ಇನ್ಸ್ಟಾ ಅಕೌಂಟು, ಅದಕ್ಕೂ ನೀವು DM ಮಾಡ್ಬೋದು. ಅದಕ್ಕೆ ನೀವು DM ಮಾಡಿದ್ರಿ ಅಂದರೆ ನಾನು ನಿಮ್ಮನ್ನು ಅಲ್ಲಿ ಆ್ಯಡ್ ಮಾಡ್ತೀನಿ. ನಮ್ಮ ವಾಟ್ಸಪ್ ಒಳಗೆ ಕಂಟಿನ್ಯೂ ನಮ್ಮದು ಗ್ರೂಪ್ ಚಾಟ್ ನಡೀತಿರ್ತೈತಿ. ಸೊ ಎಲ್ಲಿ ಹೋಗೋದು, ಏನು ಮಾಡೋದು, ಸಂಡೇ ಹೋಗೋದು ಅಥವಾ ಮಿಡಲ್ ಡೇಸ್ದಾಗ ಹೋಗೋದು, ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ದೇರ್ ಓನ್ಲಿ. ನಾವು ಡಿಸೈಡ್ ಅಲ್ಲೇ ಮಾಡ್ತೀವಿ. ಸೊ ಯಾರಾದರೂ ನಿಮಗೆ ಇಷ್ಟ ಇದ್ದರೆ, ನಮ್ಮ ರೈಡರ್ಸ್ ಕ್ಲಬ್ನ ಜಾಯಿನ್ ಆಗಬೇಕು ಅಂತ ಇಷ್ಟ ಆಗಿದ್ದರೆ ದಯವಿಟ್ಟು ನಮಗೆ DM ಮಾಡಿರಿ ಇನ್ಸ್ಟಾ ಒಳಗೆ. ಸೊ ಯೂಟ್ಯೂಬ್ ಒಳಗೆ ಯಾರು ಈ ಒಂದು ವಿಡಿಯೋ ಮಾಡಲತ್ತಿರಲ್ಲ ಅವರೆಲ್ಲರೂ ಶೇರ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ. ನಿಮ್ಮ ಲೋಕಲ್ ಮಂದಿನ ಬೆಳೆಸ್ರಿ. ವೋಕಲ್ ಫಾರ್ ಲೋಕಲ್. ಗೆಳೆಯರೇ, ಓ ನನ್ನ ಗೆಳತಿಯರೇ, ಗೆಳೆಯರೇ, ಓ ನನ್ನ ಗೆಳತಿಯರೇ, ಕಳೆಯಿತು ಅವಧಿಗೆ, ಹೋಗೋಣ ಈ ರೈಡಿಗೆ, ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ. ಗೆಳೆಯರೇ, ಓ ನನ್ನ ಗೆಳತಿಯರೇ, ಬನ್ನಿ ನಮ್ಮ ಸಂಕೇಶ್ವರ್ ಕ್ಲಬ್ಗೆ, ಹೋಗೋಣ ನಾವೆಲ್ಲರೂ ರೈಡ್ಗೆ. ಗೆಳೆಯರೇ, ಓ ನನ್ನ ಗೆಳತಿಯರೇ, ಫಾಲೋ ಮಾಡಿ ನಮ್ಮ ರೈಡರ್ಸ್ ಕ್ಲಬ್ಗೆ. ಸಂಕೇಶ್ವರ್ ಅಂತ ಹೆಸರು ಇಟ್ಟಿದ್ದೀವಿ ಅದಕ್ಕೆ. ಗೆಳೆಯರೇ, ಓ ನನ್ನ ಗೆಳತಿಯರೇ, ಫಸ್ಟ್ ರೈಡ್ ಇದು ನಮ್ಮದು, ನಿಮ್ಮೆಲ್ಲ ಪ್ರೋತ್ಸಾಹ ಬೇಕಾಗಿರೋದು. ಗೆಳೆಯರೇ, la 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 la. ಹೆಂಗಿತ್ತು ಹಾಡ? ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಏನೋ ಸುಮ್ಮ ಹಂಗ ಮಾಡಕ್ಕೆ ಹೋಗಿ ಹೆಂಗೆಂಗೋ ಹಾಡು ಕ್ರಿಯೇಟ್ ಆಗಿ ಹೋಯ್ತು. ಬನ್ನಿ ಬನ್ನಿ ಎಂಜಾಯ್ ಮಾಡೋಣ, ಬನ್ನಿ ಬನ್ನಿ ಗೆಳೆಯರೇ, ಬನ್ನಿ ಬನ್ನಿ. ಗೋವಾ ಕೊಲ್ಲಾಪುರ, ಈ ಕಡೆ ಗೋವಾ, ಈ ಕಡೆ ಕೊಲ್ಲಾಪುರ. ಸೊ ಹೈವೇ ಯಾವಾಗ ಈ ರೋಡ್ ಕಂಪ್ಲೀಟ್ ಆಗ್ತಿತ್ತೋ ಗೊತ್ತಿಲ್ಲ. ಆಕ್ಸಿಡೆಂಟ್ ಅಂತೂ ಭಾಳ ಆಗಕತ್ತಾವು. ಮೊನ್ನೆ ನಾನು ಒಂದು ಆಕ್ಸಿಡೆಂಟ್ ಮಾಡ್ಕೊಂಡೇನು. ನನ್ನ ಕೈ ಪೂರಾ ಸ್ವೆಲ್ಲಿಂಗ್ ಆಗಿತ್ತು. ಒಂದು ಗೋವಾ ಗಾಡಿಗೆ ಹೋಗಿ ಹಾಕಿನಿ ಅಂದ್ರೆ ಅವ್ರು ಹಿಂಗೆ ಅಡ್ಡ ಬಂದವು. ಈಗ ಹೆಂಗೆ ಗಾಡಿ ಬಂತಲ್ಲ ಈ ಕಡೆ, ಅವು ಆ ಕಡೆ ಹೋಗೋದ್ಬಿಟ್ಟು ಈ ಕಡೆ ಬಂದ್ಬಿಟ್ಟ. ದಿಸ್ ಇಸ್ ದ ರಾಂಗ್ ಸೈಡ್. ನನ್ನ ಅಮ್ಮನ ಪಾಪಾತಿ.
ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ನಿಪ್ಪಾಣಿಗೆ ಬಂದೀವಿ. ಒಂದು ಸ್ವಲ್ಪ ನಿಂತ ನಾಷ್ಟ ಮಾಡಿ ಆಮೇಲೆ ನಮ್ಮ ಆದ್ಮಾಪುರ ಬಾಳುಮಮ್ಮ ರೋಡ್ ಹಿಡಿಬೇಕು. ಸೊ ಈ ಸ್ಪೀಡ್ನ್ಯಾಗ ಸೌಂಡ್ ಹೆಂಗೆ ಬರ್ತೈತೆ ಅನ್ನೋದು ನಾನು ಒಂದು ಸ್ವಲ್ಪ ಟ್ರೈ ಮಾಡಾಕತ್ತೇನಂದ್ರೆ ಆಲ್ಮೋಸ್ಟ್ 80 ಕಿಲೋಮೀಟ್ರ್ ಐತಿ ವಾರ. ಸೊ ಸೌಂಡ್ ಯಾವ ಥರ ಬಂದಿದೆ ಅನ್ನೋದು ಒಂದು ಸಲ ಚೆಕ್ ಮಾಡೋದೈತೆ ನನಗೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ನಾವು ನಿಪ್ಪಾಣಿಗೊಂದು ಬ್ರೇಕ್ ತೊಗೊಂಡ್ವಿ. ಅಲ್ಲೇ ಸ್ವಲ್ಪ ನಾಷ್ಟ ಮಾಡಿಕೊಂಡು ಇವಾಗ ಆಲ್ಮೋಸ್ಟ್ ನಾವು ಬಂದೇವಿ. ಎಲ್ಲಿ ಆದಮಾಪುರ ರೋಡ್ಕಿದ್ದೇವೆ. ಇವಾಗ ಆಲ್ಮೋಸ್ಟ್ ಬಂದೀವಿ. ಇವತ್ತು ಯಾಕೋ ರಶ್ ಕಾಣೈತಿ, ಯಾಕಂದ್ರೆ ಇವತ್ತು ರವಿವಾರ ಇತ್ತು ಅಂದ್ರೆ ಅದು ನಮ್ಮ ಆದಮಾಪುರ ಬಾಳುಮಮ್ಮನ ಹೆಸರಿನೇ ಇರ್ತೈತಿ. ಯಾಕಂದ್ರೆ ರವಿವಾರದ ದಿನ ಜಾಸ್ತಿ ಜನ ಬಾಳುಮಮ್ಮ ಹೋಗ್ತಿರ್ತಾರೆ. ಇವತ್ತು ಟ್ರಾಫಿಕ್ ಭಾಳ ಕಾಣಕತ್ತೈತ್ರಿ. ರವಿವಾರ ಅಂದ್ಮ್ಯಾಗ ಇರೋದ ಬಿಡ್ರದ ಈ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರಕ್ಕೆ ಹತ್ರ ಐತಲ್ರಿ ಮಹಾರಾಷ್ಟ್ರನ. ಬಟ್ ನಮ್ಮ ಕರ್ನಾಟಕ ಮಂದಿಗೆ ಭಾಳ ಹತ್ತಿರವಾದಂತಹ ಜಾಗ ಐತಿ. ಹಾಗಾಗಿ ಎರಡೂ ಕಡೆಯಿಂದ ಜಾಸ್ತಿ ಜನ ಬರ್ತಾರು. ಇವತ್ತು ಫುಲ್ ರಶ್ ಇರೋದ. ನಮಗೆ ದರ್ಶನ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅತಿ ಹೆಚ್ಚು ಫೇಮಸ್ ಆದಂಥ ಜಾಗ ನೋಡ್ರಿ ಇದು ಹೋಟೆಲ್ ರುಕ್ಮಿಣಿ ಪ್ಯಾಲೇಸ್. ಜನ ಇಲ್ಲಿ ಬಂದು ಬಾಳುಮಮ್ಮನ ಜೊತೆ ಸೆಲ್ಫಿ ತೊಗೊಂಡು ಹೋಗ್ತಾರೋ, ಹಂಗೆ ಫೋಟೋನೂ ತೊಗೊಳ್ತಾರೋ. ಸೆಲ್ಫಿ ಬೇರೆ, ಫೋಟೋ ಬೇರೆ. ಸೆಲ್ಫಿ ನಮ್ಮದು ನಾವು ತಕ್ಕೊಳ್ಳೋದು, ಫೋಟೋ ನಮ್ಮದು ಇನ್ನೊಬ್ಬರು ತೆಗಿಯೋದು. ಐ ಥಿಂಕ್ ಐ ಆಮ್ ಐ ರೈಟ್. ನೋಡ್ರಿ ಜನ ಪಾದಯಾತ್ರೆ ಬಂದಿರ್ತಾರ್ರಿ, ಭಂಡಾರ ಹಾರಿಸ್ಕೊಳ್. ಅದೊಂದು ಮಜಾನೇ ಬೇರೆ ಅದು, ಹಂಗೆ ಬರೋದು. ನಾನು ಒಂದೊಂದು ಕಡೆ ಪಾದಯಾತ್ರೆ ಹೋಗಿದ್ದೇನೆ, ಕೂಡಲ ಸಂಗಮಕ್ಕೆಲ್ಲ. ನೋಡ್ರಿ ಇದು ರಶ್. ನೋ ಪಾರ್ಕಿಂಗ್ಗೆ ಜಾಗವಿಲ್ಲ. ನಂಬರ್ ರೋಡಿಲಿ अरे बाळूमामा चला. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾವಿವಾಗ ಎಲ್ಲಿ ಬಂದೀವಪ್ಪ? ಆದ್ಮಾಪುರ ಬಾಳುಮಮ್ಮಗೆ ಬಂದೀವಿ. ನಾವೆಲ್ಲ ಲೈನ್ದಾಗ ನಿಂತೀವಿ ಹಿಂಗೆ. ಸೊ ಲೈನ್ದಾಗ ನಿಂತ ನಂಬರ್ ಹಚ್ಚಿ ಬಾಳುಮಮ್ಮನ ದರ್ಶನ ತೊಗೊಂಡ ಆಮೇಲೆ ಮುಂದೆ ಯಾವ ಫಾಲ್ಸ್ ಅದ? साऊथ कडे तमाशाचा कडक. व्हिडिओ शूटिंग, मोबाईल, फोटो, कॅमेरावरून फोटो काढण्यासाठी ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾವಿವಾಗ ಆದ್ಮಾಪುರ ಬಾಳುಮಮ್ಮಂದ ದರ್ಶನ ತೊಗೊಂಡ್ವಿ. ದರ್ಶನ ತೊಗೊಂಡು ಇವಾಗ ತಮಾಷಾचा ಖಡಕ್ ವಾಟರ್ಫಾಲ್ ಹೊಂಟೀವಿ. ಇಲ್ಲಿಂದ 43 ನಿಮಿಷ 24 ಕಿಲೋಮೀಟ್ರ್ ತೋರ್ಸ ಐತಿ. ಸೊ ಇವರಿಗೆ ಆ ಜಾಗ ಗೊತ್ತಿಲ್ಲ. ನಾ ಇವಾಗಲೇ ಒಂದು 2 ಅಥವಾ 2-3 ಸಲ ಹೋಗಿ ಅನಿಸ್ತೈತಿ. ಸೊ ದಿಸ್ ಈಸ್ ಅನದರ್ ಟೈಮ್ ನಾ ಮತ್ತೆ ವಿಸಿಟ್ ಮಾಡತ್ತೇನಲ್ಲಿ. ಸೊ ಬನ್ನಿರಿ, 1 ಕಿಲೋಮೀಟ್ರ್ ಅಥವಾ 1-1.5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಐತದ. ಟ್ರೆಕ್ಕಿಂಗ್ ಮಾಡಿ ಆ ಫಾಲ್ಸ್ ನೋಡೋೈತಿ. ನಾವು ರಾವುತವಾಡಿ ಫಾಲ್ಸ್ ಹೋಗೋರಿದ್ವಿ, ಬಟ್ ಹೋಗಲಿಲ್ಲ ಅದಕ್ಕೆ. ಯಾಕಂದ್ರೆ ಆ ಫಾಲ್ಸ್ ಹೆಂಗೈತ್ರಿ, ಈಗರೇ ಜನ ಇಲ್ಲೇ ಎಷ್ಟು ಜನ ಕಾಣತ್ತಾರಂದ್ರೆ ಅಲ್ಲಿ ಎಷ್ಟಿರ್ಬೋದು. ಅದಕ್ಕೋಸ್ಕರ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ತಮಾಷಾचा ಖಡಕ್ ವಾಟರ್ಫಾಲ್ ನೋಡ್ಕೊಂತೀವಿ. ನೋಡ್ರಿ ಅದು ರಶ್ ನೋಡ್ರಿ ಫುಲ್ ರಶ್ ಐತಿ. ಹಾಗಾಗಿ ನಾವು
ಆ ಒಂದು ರಾವುತವಾಡಿ ಫಾಲ್ಸನ್ನು ಕ್ಯಾನ್ಸಲ್ ಮಾಡಿದ್ವಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ನಮ್ಮ ಜೊತೆ ಬಂದಿರೋ ರೈಡರ್ನ ಪರಿಚಯ ಮಾಡುವಂಥ ಟೈಮ. ಸೊ ಹಿಮಾಲಯನ್ ತೊಗೊಂಡು ನಮ್ಮ ಸರ್ ನಿಮ್ಮ ಪರಿಚಯ ಪ್ರವೀಣ್ ಮಠಪತಿ ಅವರು ನೀರ್ಲಿಯಿಂದ ಬಂದಾರ. ಇವರು ಪ್ರವೀಣ್ ಸ್ಕ್ವೇರ್ ಇವು ಪ್ರವೀಣ ನಮ್ಮ ಫ್ರೆಂಡ ನಮ್ಮ ಅಲೆಮಾರಿ ಟೀಮ್ನೊಳಗಿರ್ತಿದ್ದ. ಇವನು ಸಂಕೇಶ್ವರದಿಂದ. ಇದು ನಮ್ಮ ಅಲೆಮಾರಿ ತಂಡದವರ ಇವರ ಶೇಖರ ಅಸ್ಲಮ. ಸೊ ಇವರು ಗಾಡಿ ನೋಡ್ರಿ ಯಾವ ತಂದರು. ಸರ್ ನಿಮ್ಮ ಪರಿಚಯ ವೇದಾಂತ್. ನಿಮ್ದು ಊರ್ರಿ ಸಂಕೇಶ್ವರ್. ಇವರು ನಮ್ಮ ಪರೀಟ್ ಅಂತೇಳಿ. ನಿಮ್ಮ ಹೆಸರು ನಂಗೆ ವೈಭವ್ ಪರೀಟ್ ಅವರ ಹೀರೋ ಹೊಡ ತೊಗೊಂಬಂಡಾರ ಅವ್ರು. ಹೀರೋ ಅಷ್ಟೇ. ಸರ್ ನಿಮ್ಮ ಪರಿಚಯ ಪ್ರಕಾಶ್ ಗಸ್ತಿ. ಎಲ್ಲವ್ರಿ ಸಂಕೇಶ್ವರ್ ಓನ್ಲಿ. ಇದು ನಮ್ಮ ಗಾಡಿ. ಇವು ಓನರ್ ನೋಡ್ರಿ ಇವ ರಾಹುಲ್ ರ್ಯಾಂಡಿ ಬಾಯ್. ಹಾಂ ಅರ್ಧ ನೀನೇ ಕೊಟ್ಟಿದ್ದವ. ಸುಜಲ್ ಉಪಾಧ್ಯಾಯ ತುಮಚಾ ಗಾಂವ್ ಕುಗ್ನೋಳಿ. ಓಕೆ, ಅವ್ರಿಗೆ ಮರಾಠಿ ಅಷ್ಟು ಬರ್ತೈತಿ, ಕನ್ನಡ ಬರೋಂಗಿಲ್ಲ. ಅವರು KTM ತೊಗೊಂಬಂದರು. ನಮ್ಮ ಮೇನ್ ಪಿಲ್ಲರ್ ನೋಡ್ರಿ, ನಮ್ಮ ಸಂಕೇಶ್ವರ್ ರೈಡರ್ಸ್ ಕ್ಲಬ್ದು ಮೇನ್ ಪಿಲ್ಲರ. ಭಾಳ ಓಡಾಡ ಇದ್ದ ಪಾಪ ಹುಡುಗ. ಅವನು KTM ತೊಗೊಂಬಂದನು. ಬೈ ನಿನ್ನ ಹೆಸರು ಓಂಕಾರ್ ಪಾಟೀಲ್ ಸಂಕೇಶ್ವರ್. ಇವರು ಹುಕ್ಕೇರಿ ಅವ್ರು ಬಂದರು, ಅಭಿಷೇಕ್ ಗುಡ್ಸಿ ಅಂತೇಳಿ. ಅವ್ರ ಹಿಂದೆ ನಮ್ಮ ಸಂಕೇಶ್ವರದವ್ರೆ ಇದ್ದಾರು. ನಿಮ್ಮ ಜನತಾ ಪ್ಲಾಟ್ ಅಲ್ಲ. ಓಕೆ, ನಮ್ಮ ವಿನು ಭಾಯ್ ಅವ್ರು ನೋಡ್ರಿ. ವಿನು ಭಾಯ್ ಫ್ರಮ್ ಸಂಕೇಶ್ವರ. ಅಣ್ಣ ಬಂದಿದ್ದಕ್ಕೆ ಥ್ಯಾಂಕ್ಸ್ ರೀ. ಓಕೆ, ಅವರು ಗಾಡಿ ತೊಗೊಂಬಂದರು. ಅಣ್ಣ ನಿಮ್ಮದು KTM ಯಾವ್ದು ರೀ? 390 ಅಡ್ವೆಂಚರ್. ಓಕೆ ಅಣ್ಣ ಬರ್ರಿ. ಇದು ನಮ್ಮದು ಹಿಮಾಲಯನ್ 450. ಕನಸು ಅಲ್ಲ ನನಸು. ಸಂಕೇಶ್ವರ್ ರೈಡರ್ಸ್ ಗ್ರೂಪ್ ಎಲ್ಲರೂ ನಿಮಗೆ ಪರಿಚಯ ಮಾಡಿಕೊಟ್ಟೀನಿ. ಅದರೊಳಗೆ ಆಲ್ಮೋಸ್ಟ್ ನಾವು ಒಂದು 6-7 ಜನ ನಮ್ಮ ಅಲೆಮಾರಿ ತಂಡದವರೇ ಇದ್ದೀವಿ. ನಾವು ಪ್ರತಿ ಸಲ ಈ ಒಂದು ಏನು ಟ್ರಿಪ್ಪಿಗೆ ಬರ್ತಿದ್ವಲ್ಲ ಈ ಕಡೆ ಗಾರ್ಗೋಟಿ ಕಡೆ, ಸೊ ಬಂದಾಗ ಪ್ರತಿ ಸಲ ನಾವು ಇಲ್ಲಿ ಸಂತಿ ಮಾಡ್ತಿದ್ವಿ. ಸಂತಿ ಅಂದರೆ ನೀವು ಅರ್ಥ ಮಾಡ್ಕೋರಿ. ಆ ಸಂತಿ ಮಾಡ್ಕೊಂಡೇ ನಾವು ಮುಂದಿನ ಟ್ರಿಪ್ ಮಾಡ್ತಿದ್ವಿ. ಬಟ್ ಈ ಸಲ ಮಾಡೋನಿಲ್ಲ. ಯಾಕಂದ್ರೆ ನಾವೆಲ್ಲಿಯೂ ಸ್ಟೇ ಹಾಕೊಂಡಿಲ್ಲಲ್ಲ, ಬರೀ ಹೋಗೋದು ಬರೋದು ಅಷ್ಟೇ ಐತಿ. ಅದಕ್ಕೋಸ್ಕರ ಈ ಸಲ ಏನು ಸ್ಟೇ ಮಾಡೋಕೆ ಹೋಗ್ತಿದ್ವು. ಆವಾಗ ಸಂತಿ ಮಾಡ್ತಿದ್ವು. ಈಗೇನು ಸಂತಿ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಶ್ರಾವಣವೂ ಐತಿ. ಸೊ ಡಯಟ್ ಬೇರೆ ಮಾಡತ್ತೀವಿ. ಹಾಗಾಗಿ ಆಲ್ಮೋಸ್ಟ್ ನಾ ಈಗ 90 kg ಇದ್ದೀನಿ. ಇವಾಗ 87 ಆಗೈತೆ. ಅಂದ್ರೆ ನಾವು ಬಿಟ್ಟು ಅಂದರೆ ಎಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡೀನಿ. ಕಡಿಮೆ ಮಾಡಿದಾಗಿಂದ 87 kg ಆಗೈತಿ. ನಮ್ಮ ದ್ರೋಣಾಚಾರ್ಯನ ತಂದೇವಿ, ಬಟ್ ಎಲ್ಲಿ ಬಿಡೋದು ತಿಳಿವಲ್ದು. ಒಂದು ವಿಡಿಯೋ ಅಂತೂ ಮಾಡಬೇಕು ನಮ್ಮ ದ್ರೋಣಾಚಾರ್ಯರದ. ಯಾಕಂದ್ರೆ ಫಸ್ಟ್ ರೈಡ್ ಐತಿ. ಫಸ್ಟ್ ರೈಡ್ ಒಳಗೆ ಅದು ಮಾಡಲಿಲ್ಲ ಅಂದ್ರೆ ಹೆಂಗೆ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾವಿವಾಗ ಎಲ್ಲಿ ಬಂದೀವಂದ್ರೆ ಆಲ್ಮೋಸ್ಟ್ ನಾವು ಬಂದೀವಿ ನಾವು ಪ್ಲೇಸಕ್ಕೆ. ಯಾವಾಗಿಂದ ಹೇಳತ್ತಿದ್ದಲ್ಲ ತಮಾಷೆ ಚಕ್ಕಡಕ್ ಅಂತೇಳಿ. ಸೊ ಅಲ್ಲಿಗೆ ಬಂದೀವಿ. ನಮ್ಮ ಬೈಕ್ನೆಲ್ಲ ಇಲ್ಲೇ ನಿಲ್ಲಿಸಿ ಇವಾಗ ನಮ್ಮ ಟೀಮ್ ಹೊಂಟೈತಿ. ಸಂಕೇಶ್ವರ್ ರೈಡರ್ಸ್ ಕ್ಲಬ್. ಹಾವ ಮಳಿ ಒಳಗ ಹಾವೇನ್ರಿ ಶಿಕಾರ ಮಾಡಿದ್ವಿ. ಇಟ್ಟೆ ಐತಿ ದೊಡ್ಡ ಫೋಟೋ ಮಾಡಿ ಇಡೋದು ಯೂಟ್ಯೂಬ್ದಾಗ ಫುಲ್ ನೋಡ್ತಾರ. ಕಲರ್ ನೋಡ್ರಿ ತಿನ್ನಾಕ ನೋಡಾಯ್ತಿರಿ. ಎಲ್ಲಿ ಸಿಗಲ್ಲ ಸಿಗ್ತೆ
ಯಾಕೆ ಬೇಕು ನಡ್ರಿ ಮುಂದಿನ ಟ್ರಿಪ್ ನಮ್ಗೆ ಇನ್ನ ಭಾಳ ಸ್ಯಾಮ್ಸಂಗ್ S24 ಅಲ್ಲಿ ರೌಂಡ್ ಮಾಡ್ರಿ ಗೊತ್ತೈತಿ ಗೂಗಲ್ದಾಗ ಯಾವ ಎಲ್ಲ ಇನ್ಫಾರ್ಮೇಶನ್ ಊಟ ಮಾಡಿ ಇಟ್ಟೆಲ್ಲ ಬ್ಯಾಗ್ ಹಾಕೊಂಡು ಏನ್ ಮಾಡಕ್ ಬಂತೀರ ನನ್ನ ಏನ ಇಲ್ಲೂ ಮತ್ತೆ ಯಾರು PR ಕೆಲ್ಸಕ್ಕೆ ಬರ್ತೇನ ಇಲ್ಲಿ ಯಾರು ಸರ್ ಹೆಂಗೆ ತಿರ್ಗೋದಿಲ್ಲ ಅಂತ ಇದೆಲ್ಲಾರ ಬಂದ್ ಮಾಡಿದಾರ ನೋಡಿ ಇವ್ರು ಯಾಕ ಜನ ಭಾಳ ಬಂದಾರ ಅನ್ಸುತ್ತಿಲ್ಲ ಅದಕ್ಕೆ ಅಲ್ಲಿ ಕೆಳಗೆ ಇಳಿಬೇಕಾಗಿತ್ತು ಅದು ಇಂದು ಮಳೆಯಲ್ಲಿ ಚಲೋ ಇಲ್ಲಿಕ್ಕೆ ಏನು ಜರದವಲ್ಲೋ ಬಾಕಡೆ ಸೇರ್ತಾವ ಕಾಲು ನಾ ಅಂತೇಳಿ ಮಾಡೋ ವಾಕಿಂಗ್ ಮಾಡಿಲಿ ಏ ಸಾವಕಾಶ್ ಬಾಯ್ ಹೇಳಿದ್ಯಾನ ಕಾಲು ಬಾಕಡೆ ಸೇರ್ತಾವ ಕಾರ್ನ್ಯಾಗ ಬಂದಿದ್ದು ಅವಾಗ ಬ್ರೆಡ್ ತಿನ್ಕೋತಾವ ಬಿದ್ದ ಮ್ಯಾಪ್ ಹುಡ್ಕ್ಯಾಡ್ಕೋತ ಬಂದಿದ್ದು ನಾವು ಫಸ್ಟ್ ಬಂದಾಗ ಇನ್ನೊಂದು ಚೂರು ಮುಂದೆ ಅನ್ಕೋತ ಆಯ್ತು ಫೈನಲಿ ನಮ್ಮ ಟ್ರ್ಯಾಕ್ ಬರೀ 1 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಎಲ್ಲಿದೆ ಅದಕ್ಕಿಂತನೂ ಕಡಿಮೆ ಐತಿ ಬಟ್ ಅದ್ಭುತವಾದ ಪ್ಲೇಸಿಗೆ ಕರ್ಕೊಂಡು ಬಂದೇನೋ ಅನ್ನೋದು ನನಗೂ ಒಂದು ಹೆಮ್ಮೆ ಐತಿ ಆಲ್ಮೋಸ್ಟ್ ನಾವು ಬಂದೇವಿ ಈಗ ಜಸ್ಟ್ ಇನ್ನೊಂದು ಸ್ವಲ್ಪ ಇಳಿದ್ರೆ ನಾವು ಆ ಫಾಲ್ಸದ ಹತ್ರನೇ ಇರ್ತೀವಿ ಹಲೋ ಸಂಕೇಶ್ವರ್ ರೈಡರ್ಸ್ ಹೌ ಇಸ್ ದ ಜೋಶ್ ಮರ್ತೆ ಬಿಟ್ಟಿನಿ ನೋಡ್ರಿ ನಿಮ್ಗೊಂದು ವಿಷಯ ಹೇಳೋದ ಏನಂದ್ರೆ ಎಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮಹೇಂದ್ರ ಬಾಹುಬಲಿ ಅನಿಮೆ ನಡೀರಿ ಮುಂದೆ ನಡೀರಿ ಬಾಯ್ ಫಾಲ್ಸ್ ಹೇಗಿತ್ತು ಬಾಯ್ ಫಾಲ್ಸ್ ಹೆಂಗೆ ಅನ್ಸಿತ್ತ ಬಾಯ್ ಫಾಲ್ಸ್ ಹೇಗಿತ್ತು ಏಕ ನಂಬರ ಬಾಯ್ ಫಾಲ್ಸ್ ಹೇಗಿತ್ತು ಬಾಯ್ ಫಾಲ್ಸ್ ಬೆಂಕಿ कसं होतं फॉल्स शेवटचं ವಿನುಭಾಯ್ ಹೆಂಗಿತ್ತು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಸ್ಲಂ ಬಾಯ್ ಕಮೆಂಟ್ ನೋಡಿ ಹೇಳ್ರಿ ಎಲ್ಲರೂ ನಮಗರೆ ಅದ್ಭುತವಾಗಿತ್ತು ಅದ್ಭುತ ಫಾಲ್ಸನ್ನು ಮುಗಿಸ್ಕೊಂಡ ಇವಾಗ ನಾವು ರಿಟರ್ನ್ ಹೋಗೋರಿದ್ದೀವಿ ರಿಟರ್ನ್ ಮನೆ ಕಡೆ ಇವಾಗ ಸ್ವಲ್ಪ ಏನ್ರೆ ಊಟ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಹೋಗಿ ಮುಟ್ಟೋದೈತಿ ಅಷ್ಟ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡುವಂತಹ ಸಮಯ
ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬ್ರಿದ್ರೆ ದಯವಿಟ್ಟು ಬೆಲ್ ಐಕಾನನ್ನು ಆನ್ ಮಾಡೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕಾನ್ ಆನ್ ಮಾಡೋದನ್ನು ಮರಿಬೇಡ್ರಿ. ನಾ ಯಾವತ್ತಾದರೂ ವಿಡಿಯೋ ಹಾಕಿದ್ರೆ ನಿಮಗೆ ಅದು ಇಟ್ಸ್ ಮೀನ್ಸ್ ಅದು ನಿಮಗೆ ಅವೇರ್ ಮಾಡ್ತೈತಿ, ಇವ್ರದ್ದೊಂದು ವಿಡಿಯೋ ಬಂದೈತಿ ನೋಡ್ರಿ ಅಂತೇಳಿ. ಸೊ ಅದಕ್ಕೋಸ್ಕರ ಬೆಲ್ ಐಕಾನನ್ನು ಆನ್ ಮಾಡಿರಿ. ಸೊ ಮತ್ತೆ ಮುಂದಿನದಾಗ ಮತ್ತೊಂದು ಸ್ಪೆಷಲ್ ಜಾಗದಾಗ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಬೂಮ್.